ಹಿಂದಿನ ಕಾಲದಲ್ಲಿ ಹಿತ್ತಾಳೆ, ತಾಮ್ರದ ಪಾತ್ರೆಗಳು ಸಾಕಷ್ಟು ಜನಪ್ರಿಯವಾಗಿದ್ವು. ಈಗಂತೂ ಇಂತಹ ಲೋಹದ ಪಾತ್ರೆಗಳನ್ನ ಉಪಯೋಗಿಸುವವರ ಸಂಖ್ಯೆ ತುಂಬಾ ವಿರಳ. ಆದ್ರೆ ದೇವರ ಮನೆಯಲ್ಲಿ ದೇವರ ವಿಗ್ರಹಗಳು, ಇನ್ನಿತರ ಸಾಮಾನುಗಳು ಇಂತಹ ಲೋಹದ್ದೇ ಆಗಿರುತ್ತೆ. ಇಂತಹ ಲೋಹದ ಸಾಮಾನುಗಳನ್ನ ಸ್ವಚ್ಛಗೊಳಿಸಲು ಮಾರ್ಕೆಟ್ನಲ್ಲಿ ಸಿಗುವ ಪೌಡರ್ ಹಾಕಿ ಎಷ್ಟೇ ಉಜ್ಜಿದ್ರೂ ಬಹುಬೇಗ ಕಪ್ಪಗಾಗಿ ಬಿಡುತ್ತೆ ಅನ್ನೋದು ಮಹಿಳೆಯರ ಅಳಲು. ಅದಕ್ಕಾಗಿಯೇ ಮನೆಯಲ್ಲೇ ಸಿಗುವ ವಸ್ತುಗಳನ್ನ ಉಪಯೋಗಿಸಿ ಲೋಹದ ಪಾತ್ರೆಗಳನ್ನ ಹೊಳೆಯುವ ಹಾಗೆ ಮಾಡೋದು ಹೇಗೆ ಅಂತ ನಮ್ಮ ಸಿರಿಸಕ್ಕಿ ತೋರಿಸ್ಕೊಡ್ತಾರೆ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರಿಗೆಲ್ಲ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಹಿತ್ತಾಳೆ ಮತ್ತು ತಾಮ್ರದ ಸಾಮಾನುಗಳನ್ನು ತಿಕ್ಕುವ ಪೌಡರನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತಾಮ್ರದ ಸಾಮಾನುಗಳನ್ನು ತಿಕ್ಕುವ ಪೌಡರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ನೆವಣಕ್ಕಿ, ನಿಂಬೆಹಣ್ಣು, ಉಪ್ಪು. ಮೊದಲು ಈ ಥರ ನೆವಣಕ್ಕಿ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಇಟ್ಸ್ ಒನ್ ಟೈಪ್ ಆಫ್ ಗ್ರೇನ್ ಇದು, ಮತ್ತು ಉಪ್ಪು ಮತ್ತು ನಿಂಬೆಹಣ್ಣು. ಸೊ ಎಲ್ಲದನ್ನು ಒಂದೊಂದು ಸ್ಪೂನ್ ಸಮ ಪ್ರಮಾಣದಲ್ಲಿ ತಗೋಬೇಕು. ಸೊ ನೆವಣಕ್ಕಿ 1 ಸ್ಪೂನ್, ಮತ್ತು ಇದಕ್ಕೆ ಅದೇ ಸಮ ಪ್ರಮಾಣದಲ್ಲಿ ಉಪ್ಪು, ಮತ್ತು ಇದಕ್ಕೆ ನಿಂಬೆ ರಸ ಹಾಕೋಬೇಕು. ನಿಂಬೆ ರಸ ಹಾಕೋಳಕ್ಕಿಂತ ಮುಂಚಿತವಾಗಿ ಇದನ್ನು ನಾವು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿ ಮಾಡಿಕೊಂಡು ಪೌಡರ್ ಮಾಡಿಟ್ಕೊಂಡ್ರೆ ನಂತರ ನಾವು ಲಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಪಾತ್ರೆಗಳನ್ನು ತಿಕ್ಕಬೇಕಾಗತ್ತೆ. ವೀಕ್ಷಕರೇ, ನಾನು ಮನೆಯಲ್ಲಿ ಪೌಡ್ರ್ ಮಾಡಿ ತಯಾರು ಮಾಡ್ಕೊಂಡು ಬಂದಿದ್ದೀನಿ. ಸೊ ಇದಕ್ಕೆ ಸಮ ಪ್ರಮಾಣದಲ್ಲಿ ನೆವಣಕ್ಕಿ ಮತ್ತು ಉಪ್ಪನ್ನು ಬೆರೆಸಲಾಗಿದೆ. ಸೊ ಇದನ್ನು ತಗೊಂಡ್ಬಿಟ್ಟು ಯಾವ ಥರ ಸಾಮಗ್ರಿಗಳನ್ನು ನಾವು ಸ್ವಚ್ಛ ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವಾಗ ನಾನು ಸಮ ಪ್ರಮಾಣದಲ್ಲಿ ಬೆರೆಸಲಾದ ಉಪ್ಪು ಮತ್ತು ನೆವಣಕ್ಕಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋಂಥ ಪೌಡರ್ ಇದು. ಇದಕ್ಕೆ ನಾನು ಲಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ಅರ್ಧ ಅಥವಾ 1 ನಿಂಬೆಹಣ್ಣನ್ನು ಹಿಂಡ್ಕೋಬೇಕು. ಸೊ ಇವಾಗ ಇದು ಒಂದು ಸೊಲ್ಯೂಷನ್ ರೆಡಿ ಆಗುತ್ತೆ. ಸೊ ಈ ನೆವಣಕ್ಕಿನೇ ಯಾಕೆ ಅಂತ ಯೋಚನೆ ಮಾಡ್ತಿರ್ಬೋದು ತಾವು. ಇದು ಈ ಸ್ಟೇನ್ ಹಾರ್ಡ್ ಇರೋ ಸ್ಟೇನ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಅಂದರೆ ಇದು ತುಂಬ ಬಿರುಸಾಗಿರುವಂಥ ಒಂದು ಕಾಳಾಗಿರೋದ್ರಿಂದ ಕಲೆಗಳನ್ನು ಬಹುಬೇಗ ನಿವಾರಣೆ ಮಾಡುತ್ತೆ. ಆದ್ದರಿಂದ ನಾನು ನೆವಣಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೊಂಚೂರು ನೀರು ಗೊಜ್ಕೋಬೇಕು. ಈ ಥರ ಮೊದಲು ವೆಟ್ ಮಾಡ್ಕೋಬೇಕು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆನ ಅಥವಾ ಸಾಮಾನನ್ನು. ಈಗ ಸ್ಕ್ರಬ್ಬರ್ ಸಹಾಯದಿಂದ ಈ ಸೊಲ್ಯೂಷನ್ನ ಇದಕ್ಕೆ ಹಚ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು. ನೋಡಿ, ಕಲೆ ಇರೋದೆಲ್ಲ ಯಾವ ಥರ ಹೋಗ್ತಾ ಇದೆ. ಸೊ ಅದೇ ಥರ ನಾನು ಮತ್ತೊಂದನ್ನು ತಾಮ್ರದ ಆಯಿತು. ಇವಾಗ ಹಿತ್ತಾಳೆ ಒಂದು ಸಾಮಾನನ್ನು ಯಾವ ಥರ ತಿಕ್ಕಿ ಸ್ವಚ್ಛ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದಕ್ಕೂ ಕೂಡ ಮುಂಚೆ ಸ್ವಲ್ಪ ನೀರು ಗೊಜ್ಜಬೇಕು. ಈ ಥರ ಅಂದರೆ ಅದನ್ನು ವೆಟ್ ಮಾಡ್ಕೋಬೇಕು ನಾವು ಹಸಿಯಾಗಿ. ನಂತರ ಈ ಸೊಲ್ಯೂಷನ್ನ ಅಪ್ಲೈ ಮಾಡಿದರೆ ಅದು ಬೇಗ ಸ್ಟೇನ್ಸ್ನ ರಿಮೂವ್ ಮಾಡುತ್ತೆ. ಸೊ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಹೊಳಪು ಬಂದಿದೆ. ಸೊ ಇವಾಗ ಇದನ್ನು ನಾನು ನೀರಿನಿಂದ ತೊಳಿತಾ ಇದ್ದೇನೆ. ವಾಶ್ ಆಯಿತು. ನೆಕ್ಸ್ಟ್ ಈ ಐಟಮ್ ಕೂಡ ನಾನು ತೊಳ್ಕೊಳ್ತಾ ಇದ್ದೀನಿ. ಸೊ ಬೇಗ ಮುಗಿದು ಹೋಗುತ್ತೆ ಕೆಲಸ. ನೋಡಿ ಇವಾಗ ಎಷ್ಟು ಶೈನಿಂಗ್ ಬಂತು. ವೀಕ್ಷಕರೇ, ನೋಡಿದ್ರಲ್ಲ. ಸೊ ತಾಮ್ರದ ಮತ್ತು ಹಿತ್ತಾಳೆ ಸಾಮಾನುಗಳನ್ನು ತಿಕ್ಕುವ ಪೌಡರನ್ನು ಹೇಗೆ ತಯಾರಿಸ್ಕೊಂಡ್ವಿ, ಅದರಿಂದ ಯಾವ ಥರ ನಾವು ಲಾಭ ಪಡ್ಕೋಬೋದು ಅಂತ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ 4 ಜನಕ್ಕೂ ತಿಳಿಸ್ಕೊಡಿ. ಲೋಹಗಳಾದ ಹಿತ್ತಾಳೆ, ತಾಮ್ರದ ಸಾಮಾನುಗಳನ್ನು ಮನೆಯಲ್ಲಿ ಸಿಗುವ ವಸ್ತುಗಳಿಂದ ಸ್ವಚ್ಛಗೊಳಿಸಬಹುದು. ಹಾಗಾದ್ರೆ ನೀವು ಕೂಡ ನಿಮ್ಮ ಮನೆಯ ಕಪ್ಪಾದ ಲೋಹದ ಸಾಮಾನಿಗೆ ಈ ಹೋಮ್ ರೆಡಿಮೇಡ್ ಅನ್ನು ಉಪಯೋಗಿಸಿ ಹೊಳಪು ತರಿಸಿ.